ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೇಳಿದ್ದನ್ನು ಮಾಡಿಲ್ಲ ಅನ್ನುವಂತಹ ಮೊದಲ ಬಾರಿಗೆ ಸಮಾವೇಶ ಕರ್ನಾಟಕದ ಮುಸ್ಲಿಂ ಸಮಾವೇಶ ಬೆಂಗಳೂರು ಟೌನ್ನಲ್ಲಿ ನಡೆದಿರುತ್ತದೆ. ಸಂಬಂಧಪಟ್ಟ ರಾಜ್ಯದ ವಿವಿಧ ಭಾಗಗಳಿಂದ ಮುಸ್ಲಿಂ ಮುಖಂಡರು ಬಂದಿದ್ದರು. ಈ ಸಂಬಂಧಪಟ್ಟ ಭಟ್ಕಳದಿಂದ ಕೂಡ ಬಂದಿದ್ದಾರೆ. ನಮ್ಮ ಹೆಸರು ಭಟ್ಕಲ್ದ ಇನೈತುಲ್ಲಾ ಶಾಬಂದ್ರೆ ನಾ ಭಟ್ಕಲ್ ಮಸ್ಜಿದ್ ಸೆಂಟರ್ ತಂದಿಂದ ಅಧ್ಯಕ್ಷನು. ನಮ್ಮದು ಇದು ಸಮಾವೇಶ ಆಗಿದ್ದು ಯಾವ ಕಾಂಗ್ರೆಸ್ ಪಕ್ಷದ ವಿರೋಧ ಅಲ್ಲ, ನಾವು ಪರ ಇದ್ದೀವಿ. ನಮ್ಮದು ಬೇಡಿಕೆ ಏನುಂಟು 9-10 ಆ ಬೇಡಿಕೆ ಆಗಬೇಕು ಅಷ್ಟೇ. ಅದರಲ್ಲಿ ಒಂದು ಹಿಜಾಬ್ದು ಆಯಿತು, ಒಂದು 9 ಬಾಕಿ ಉಂಟು. ಬಾಕಿ ಗೌರ್ಮೆಂಟ್ ಎಲ್ಲ ಮತ್ತೆ 7 ವರ್ಷ ಬಾಕಿ ಉಂಟು. ಅದನ್ನಲ್ಲಿ ಆಗ್ತದೆ ಅಂತ ನಮಗೆ ಭರವಸೆ. 3 ವರ್ಷದಿಂದ ನೀವು ಹೇಳಿದ್ದೇನು ಮಾಡಿಲ್ವಾ? ಮಾಡಲಿಲ್ಲ ಅಂತ ಇವತ್ತು ಸಮಾವೇಶ ಮಾಡಿದಲ್ಲ. ಇಲ್ಲದೆ ಯಾಕೆ ನಾವು ಈ ಸಮಾವೇಶ ಮಾಡ್ತಿದ್ದೀವಿ? ಈಗ ಸಮಾವೇಶ ಮಾಡಿದ ಉದ್ದೇಶ ಇದೆ, ಬೇರೆ ಏನು ಉದ್ದೇಶ ಇಲ್ಲ. ನಮ್ಮದು ಬೇಡಿಕೆ ನಮ್ಗೆ ಮಾಡ್ಬೋದು, ನಮ್ದು ಹಾಕೋದು, ನಮ್ಗೆ ಕೇಳಲಿಕ್ಕೆ ನಮ್ಮ ಹಾಕೋದು. ನಾವು ಏನು ವಿರೋಧಾಗಿ ಇದು ಮಾಡಲಿಲ್ಲ. ಬಟ್ ನಮ್ಮ ಮಾಡಲಿಲ್ಲ. ನಾ ಹೇಳಿದಲ್ಲ, ಎಕ್ಸಾಂಪಲ್ ಕೊಟ್ಟಲ್ಲ, 3 ಬಸ್ ರೆಡಿ ಉಂಟಂತೆಲ್ಲ. KSRTC, ಶುಭಗಮ, VRA ಎಲ್ಲ ರೆಡಿ. ನಾ ಯಾವುದೇ ಹೆಸರು ಹೇಳಲಿಲ್ಲ. ಆದರೆ ಅವರು ಅಕ್ಕಲ್ ಮಂದಿಗೂ ಇಶಾರಾ ಕಾಪಿ ಅವರು ತಿಳ್ಕೊಳ್ಬೇಕು. ದೊಡ್ಡ ಪ್ರಮಾಣದಲ್ಲಿ ಭರತ್ ಮತ್ತು ರ್ಯಾಲಿ ಎಲ್ಲ ಉಂಟು. ಇದು ಇನ್ನೂ ಮುಗಿಲಿಲ್ಲ, ಇಲ್ಲಿಂದ ಪ್ರಾರಂಭ ಆಗಿದೆ. ಇದು ಮುಂದೆ ಬೇರೆ ಉಂಟು. ಅವರೆಲ್ಲ ತಿಳ್ಕೊಂಡು ಸಮಾಧಾನ ನಮಗೆಲ್ಲ ತಗೊಂಡು ಹೋಗಿದ್ರೆ ಕರೆಕ್ಟ್ ಆಗ್ತದೆ. ಓಕೆ. ಈಗ ಕಾಂಗ್ರೆಸ್ ಇದು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಬೇರೆ ಆಯ್ಕೆ ಇಲ್ಲ. ಸೊ ನಿಮ್ಮ ಮುಂದೆ ಏನು ಆಯ್ಕೆ ಇದೆ? ಅಲ್ಲ, ಮುಂದೆ ನಾ ಹೇಳಿದಲ್ಲ, 3 ಬಸ್ ಹೆಸರು ಹೇಳಿಲ್ಲಲ್ಲ. ನಾವು ಯಾವುದು ಸಕಲ ಪಕ್ಷ ಉಂಟು ನಮ್ಮ ಹತ್ರ, 3-4 ಪಕ್ಷ ಇದ್ದೀವಿ. ಯಾವ ಪಕ್ಷ ಹೆಸರು ಹೇಳುವುದಿಲ್ಲ ನಾವು, ಅದು ನಾವು ಹೋಗೋದಿಲ್ಲ. ಮತ್ತೆ ಇದಕ್ಕೆ ನಾವು ರಿಪೇರಿ ಮಾಡಿ ಸ್ವಲ್ಪ ಬಸ್ ಎಲ್ಲ ರಿಪೇರಿ ಮಾಡಿ ಇದೇ ಬಸ್ನಲ್ಲಿ ಹತ್ತೀವಿ ನಾವು. ಬಟ್ ಆಗಲಿಲ್ಲ ಅಂದರೆ ನಾವು ಬೇರೆ ಬಸ್ ಹತ್ತಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಿ ರೆಡಿ ಇದ್ದೀವಿ ನಾವು. ಹಂಗೆ ನಾವು ಹೋಗೋದಿಲ್ಲ, ಅಷ್ಟು ಸುಲಭ ಬಿಡೋದಿಲ್ಲ. ಇದು ಸಕಲ ಪಕ್ಷ, ಸಿದ್ದರಾಮಯ್ಯ ಪಕ್ಷ, ಯಾವ ಇದಕ್ಕೆ ನಾವು ಬೆಳಿಗ್ಗೆ ರೆಡಿ ಇಲ್ಲ. ನಾವು ಇವರಿಗೆ ತಗೊಂಡು ಹೋಗ್ತೀವಿ. ನಮಗೆ ನೋವಾಗಿದೆ, ಹೌದು, ನಮ್ಮ ಸಮಾಜಕ್ಕೆ ನೋವಾಗಿದೆ. ಇದು ಪ್ರಾಬ್ಲಮ್, ನಮ್ಮದು ಸಮಸ್ಯೆ ಸಾಲ್ವ್ ಆಗಬೇಕು. ನಮಗೆ ದೇವರ ಎಲ್ಲ ಥರ ಭರೋಸೆ ಉಂಟು. ಈ ಸಮಾವೇಶ ಹೊತ್ತಿನಿಂದ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅವರು ಮಂಚು ಮಾಡಿದರೆ ಕಾಂಗ್ರೆಸ್ ಗೌರ್ಮೆಂಟ್ ಮಂಚು ಮಾಡಿದ್ರೆ 2-3 ಕೆಲಸ ದೊಡ್ಡ ವಿಷಯ. ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾಲಯ ಆಗಬೇಕಂತ ಒಂದು ಬೇಡಿಕೆ ಬಂತು. ಅವ್ರು ಹೇಳಿದ್ರು ಅದು ಬೇಕಾಗಬೇಕಲ್ಲ. ಟಿಪ್ಪು ಸುಲ್ತಾನ್ ನಿಮ್ಗೆ ಗೊತ್ತುಂಟಲ್ಲ, ಇಡೀ ಕರ್ನಾಟಕದ, ಇಡೀ ಇಂಡಿಯಾದು ಹೀರೋ ಅವರು. ಅವ್ರ ಬಗ್ಗೆ ಒಂದು ಯೂನಿವರ್ಸಿಟಿ ಆಗೋದು ದೊಡ್ಡ ಮಾತಲ್ಲ. ಅದೆಲ್ಲ ಆಗಲೇಬೇಕು. ಅದು ಅಲ್ಲ, ಅದ್ರ ಬಗ್ಗೆ ನಾವು ಸಿದ್ದರಾಮಯ್ಯ ಇದೇ ಮನವಿ. ನಮ್ಮದು ಏನು ಬೇಡಿಕೆ ಉಂಟು, ನೀವು ಒಂದು ಪುಸ್ತಕ ತೊಗೊಂಡ್ರಿ, ನೀವು ತೋರಿಸಿ, ನೀವು ಮೀಡಿಯಾದಿಂದ ತೋರಿಸಿ, ನೀವು ಮಾಧ್ಯಮ ಮೂಲಕ ನಮ್ಗೆ ಹೋಗಿ. ನೀವು 85% ವೋಟ್ ಹಾಕಿದ್ರಿ ಕಾಂಗ್ರೆಸ್ ಸರ್ಕಾರ, 85-90% ವೋಟ್ ಹಾಕಿದ್ರಿ. ಅದು ನಿಮ್ಮ ಬೇಡಿಕೆ ಯಾಕೆ ಈಡೇರಿಸಕ್ಕೆ 3 ವರ್ಷ ಆಯಿತು? ಅಲ್ಲ, ಹೇಳಿದ್ವಿ ಪದ ನಾವು ಭೇಟಿ ಆಗ್ತೀವಿ. ಇದು ಬಹಿರಂಗವಾಗಿ ಈಗ ನಾವು ಹೊರಗೆ ಬಂದ್ವಿ. ಒಬ್ಬರು ಹೇಳಿದಲ್ಲ, ಸ್ವಲ್ಪ ಲೇಟ್ ಆಯ್ತು ನೀವು ಅಂತ. ಅದು ಕರೆಕ್ಟ್ ಮಾತು ಹೇಳಿದವರು. 3 ವರ್ಷ ಸ್ವಲ್ಪ ನಾವು ನೋಡಿದ್ವಿ ಮಾಡೋ ಈಗ ಹಿಜಾಬ್ದು ಮೊನ್ನೆ ಕುಮಾರಸ್ವಾಮಿ ಹೇಳಿದ್ರು, ಇಷ್ಟು ವರ್ಷ ನೀವು ಯಾಕೆ ಕಾಯ್ತಿದ್ರಿ, ಈಗ ಸಮಾಜ ಅಂತ ಬಂತು, ಈಗ ಆಗ್ತದೆ. ಬೇರೆ ದುರುಸ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಏನು ಮಾಡ್ಲಿಕ್ಕೆ ಬರಲ್ಲ, ನಾವು ಅಂತ ಅಲ್ಲಿ ಕೂತ್ಕೊಳ್ಳಿಲ್ಲ. ಕುಮಾರಸ್ವಾಮಿ ಹೇಳಿದ್ರು 3 ವರ್ಷ ಯಾಕೆ ಡಿಲೇ ಆಗ್ತಾ ಇದೆ ಅಂತ. ಯಾಕೆ ಅಲ್ಲ, ಅವರು ಇದು ಹಿಜಾಬ್ ಬಗ್ಗೆ ವಿರೋಧ ಮಾತಾಡಲಿಲ್ಲ. ಅವರು ನಾವು ಸೆಕ್ಯುಲರ್ ಮ್ಯಾಂಡೇಟ್ ಉಂಟು, ಆದರೆ ಮೊದಲೇ ಮಾಡಬೇಕಾದ್ರೆ ಈಗ ಯಾಕೆ ಮಾಡಿದ್ವಿ? ಕುಮಾರಸ್ವಾಮಿ ಅವರು ಮಾತಾಡಿದ, ನಿಮ್ಮ ಸಮುದಾಯದ ಮುಖಂಡರು ಯಾರು ಮಾತಾಡಿಲ್ಲ 3 ವರ್ಷದಿಂದ. ಅದೇನು ಅಲ್ಲ, 3 ವರ್ಷದ ನಾವೆಲ್ಲ ಮಾತಾಡಿದ್ರೆ MLAಗಳು ಮಾತಾಡಬೇಕಲ್ಲ. ನಾವು 8-10 MLA ಉಂಟು, ಅವ್ರ ಜೊತೆ ನಮಗೆ ಭೇಟಿ ಉಂಟು. ಇಲ್ಲಿ ಮುಗಿಲಿಲ್ಲ, ಇದು ಇಲ್ಲೂ ಪ್ರಾರಂಭ ಆಗಿದೆ, ಇನ್ನೂ ಮುಗಿಲಿಲ್ಲ. ಇದು ಈ ನಮ್ಮ MLA ಹತ್ರ, CM, ಡಿಪ್ಟಿ CM ಹತ್ರ ನಮ್ಮದು ಗುಂಪು ಎಲ್ಲ ಹೋಗಿ ಮುಖಾಮುಖಿ ಚರ್ಚೆ ಉಂಟು. ಇದು ಖಾಲಿ ಜಸ್ಟ್ ಪ್ರಾರಂಭ ಆಗಿದೆ. ಉದ್ಘಾಟನೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇನ್ನು ಮುಂದೆ ಸುಮಾರು ಉಂಟು ಸರ್. ನೀವು ದುವಾ ಮಾಡಿ, ಎಲ್ಲ ಒಳ್ಳೆ ನಾವು ಎಲ್ಲ ಸೆಕ್ಯುಲರ್ ಜನಕ್ಕೆ ತಗೊಂಡು ಹೋಗುವ ಅಷ್ಟೇ. ಥ್ಯಾಂಕ್ ಯು. ಈ ಮೂಲಕ ಸರ್ಕಾರಕ್ಕೆ ಈ ಒಂದು ಸಮಾವೇಶನ ಅಗ್ರವಾಗಿ ತೆಗೆದುಕೊಂಡ್ರೆ ಏನು ಹೇಳ್ತೀರಾ? ಅಂದರೆ ನೀವೇನು ನಿಮ್ಮ ಬೇಡಿಕೆ ಈಡೇರಿಸಿ, ನಮ್ಗೆ ಹೆಂಗಿದ್ರು ಚುನಾವಣೆಗೆ ವೋಟ್ ಹಾಕಾಗ್ತಾರೆ, ಮುಸ್ಲಿಂ ನಮ್ಮ ಬಿಟ್ಟು ವೋಟ್ ಹಾಕೋದಿಲ್ಲ ಅನ್ನೋದು ಕಾಂಗ್ರೆಸ್ನ ಅದು ಹೇಳ್ತಾರೆ. ಅದೇ ನಾ ಹೇಳಿದಲ್ಲ, ಮುಸ್ಲಿಂ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಆಪ್ಷನ್ ಉಂಟು ನಮ್ಮ ಹತ್ರ. ಈಗ 3 ಪಕ್ಷ ಉಂಟು. ನಾವು ಯಾವ ಪಕ್ಷ ಹೆಸರು ಹೇಳಲಿಲ್ಲ, ನಾವು ಬರೀ ಬಸ್ಸೇ ಹೆಸರು ಹೇಳಿದೆ ಅಷ್ಟೇ. KSRTC ಬಸ್, ಸುಗಮ, VRA ಹಿಂಗೆಲ್ಲ ಹೇಳಿದೆ ಅಷ್ಟೇ. ಬಾಕಿ ನೀವು ಅಕ್ಕಲ್ ಮಂದಿಗೂ ಇಶಾರಾ, ಮತ್ತೆ ಬೇರೆ ಏನು ಹೇಳಿದ್ರು. ಸಚಿವರಿಗೂ ಶಾಸಕರು, ನಿಮ್ಮ ಸಮುದಾಯದ ಮುಸ್ಲಿಂ ಸಮಾಜದ ಸಚಿವರು ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಅವ್ರು ಹೇಳಿ, ಅವ್ರಿಗೆ ಗೊತ್ತುಂಟಲ್ಲ ಎಲ್ಲರಿಗೆ. ಇದು ಎಲ್ಲರಿಗೆ ಈ ಭಟ್ಕಲ್, ಬೆಂಗಳೂರು ಟೌನಲ್ಲಿ ಮಾಡಿದ್ವಿ ನಾವು. ಯಾವುದೋ ಹಳ್ಳಿನಲ್ಲಿ ಹೋಗಿ ಸಮಾವೇಶ ಮಾಡಲಿಲ್ಲ. ಇಡೀ ಟೌನಲ್ಲಿ, ಹಾರ್ಟ್ ಆಫ್ ದ ಸಿಟಿನಲ್ಲಿ ಮಾಡಿದ್ವಿ. ಅವ್ರು ಅಷ್ಟು ಗೊತ್ತಾಗೋದಿಲ್ಲ. ಅವ್ರದ್ದು ಅಧಿಕಾರಿ ಇದ್ದಾರೆ, ರಿಪೋರ್ಟರ್ ಇದ್ದಾರೆ, IRB ಜನ, ಎಲ್ಲ ಜನ ಇದ್ದಾರೆ. ಏನು ಬೇಕಾದಾಗಲಿ ನಾವೆಲ್ಲ ರೆಡಿ ಇದ್ದೀವಿ. ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ತರಲಿಕ್ಕೆ, ಬಂದೋಬಸ್ತಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ವಲ್ಲ. ಕಾಂಗ್ರೆಸ್ ತರು ಬೈದಂದ್ರೆ ನಾ ಯಾಕೆ ಸಮಾವೇಶ ಮಾಡ್ತಿದ್ದೆ? ಮಾಡೋದಿಲ್ಲ ಇತ್ತಲ್ಲ. ನಮ್ಮದು ಉದ್ದೇಶ ಇದೆ, ಕಾಂಗ್ರೆಸ್ ಬರಬೇಕು ಅಂತ. ನಾವು ಇದೆಲ್ಲ ಬೇಡಿಕೆ ಎಲ್ಲ ಕಬೂಲ್ ಮಾಡಬೇಕು, ಅರ್ಥ ಮಾಡಬೇಕು. 9 ವಿಷಯ ಉಂಟು, ಅದೆಲ್ಲ ಕಬೂಲ್ ಮಾಡ್ತಾರೆ. ಅವರು ಮಾಡ್ತಾರೆ ನೋಡಿ. ಥ್ಯಾಂಕ್ ಯು. ಇದು ಭಟ್ಕಳದಿಂದ ಬಂದಿದ್ದಂಥ ಮುಸ್ಲಿಂ ಮುಖಂಡರು ಹೇಳಿರುವಂಥ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಕಡೆಗಣಿಸಬಾರ್ದು. ಒಂದು ವೇಳೆ ಕಡೆಗಣಿಸಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಆಯ್ಕೆ ಇದೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ನೇರವಾಗಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.